ಬಾದ್ಶಾ ಕಿಚ್ಚ ಸುದೀಪರ ಕಿಕ್ ಆಸ್ ಎಂಟ್ರಿ. ಬಿಗ್ ಬಾಸ್ ಸೀಸನ್ 11 ಫಿನಾಲೆಗೆ ಕ್ಷಣಗಣನೆ ಶುರು ಆಗಿದೆ. ನಾಳೆ ನಾಡಿದ್ದು ಫಿನಾಲೆ ನಡೆಯಲಿದೆ. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಫೈನಲಿಸ್ಟ್ ಗಳಿದ್ದಾರೆ. ಇದರಲ್ಲಿ ಯಾರು ನಾಳೆ ವಿನ್ ಆಗ್ತಾರೆ, ಯಾರು ಟ್ರೋಫಿ ಗೆಲ್ತಾರೆ ಅಂತ ತುಂಬಾ ಜನಕ್ಕೆ ಕಾತರ ಕೂಡ ಇದೆ. ಇನ್ನು ಈ ಶೋನ ಜನಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಹಾಗಿದ್ರೆ ಈಗಿರೋ ಸ್ಪರ್ಧಿಗಳಲ್ಲಿ ಯಾರು ಈ ಬಾರಿ ಬಿಗ್ ಬಾಸ್ ನ ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು, ಯಾರು ಗೆಲ್ಲೇಬಾರ್ದು ಅಂತ ಜನರ ಅಭಿಪ್ರಾಯ ಇದೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹೌದು, ನೋಡ್ತೀನಿ. ಡೈಲಿ ನೋಡ್ತೀನಿ. ಓಕೆ, ಯಾರ್ ಫೇವ್ರೇಟ್ ಬಂದು ಮಂಜಣ್ಣ ಇದ್ರು. ಈಗ ತ್ರಿವಿಕ್ರಮ್ ಅನ್ಸಿದೆ. ತ್ರಿವಿಕ್ರಮೇ ವಿನ್ ಆಗ್ತಾನೆ ಅನ್ಸುತ್ತೆ. ನಾಳೆ ಫಿನಾಲೆ ಇದೆ ಅಲ್ಲ? ಹೌದು, ತ್ರಿವಿಕ್ರಮೇ ವಿನ್ ಆಗ್ತಾನೆ. ಮಂಜಣ್ಣ ಇಂದ ತ್ರಿವಿಕ್ರಮ್ ಶಿಫ್ಟ್ ಆಗಿದ್ಯಾ? ಯಾಕೆ? ಮಂಜಣ್ಣ ಪಾರ್ಟಿ ಚೇಂಜ್ ಆದಂಗೆ ಚೇಂಜ್ ಆಗ್ತಾ ಇರ್ತಾರೆ. ಅದಕ್ಕೆ ಮೊದ್ಲಿಂದನೂ ಬರೀ ಗೌತಮಿ ಪಾರ್ಟಿ ಇದ್ರು. ಈಗ ಗೌತಮಿ ಬಿಟ್ಟೋದ್ಮೇಲೆ ಏನ್ ಮಾಡ್ತಾ ಇದಾರೆ, ಒಬ್ಬಂಟಿ ಆದ್ರು. ಈಗ ಮೋಕ್ಷಿತನ ಫ್ರೆಂಡ್ ಆಗಿದ್ದಾರೆ. ಹಂಗಾಗಿ ಅಲ್ಲ, ಹೋದ್ಮೇಲೆ ಪಾಪ ಒಬ್ರೇ ಇರ್ಬೇಕಲ್ಲ. ಈ ತ್ರಿವಿಕ್ರಮ್ ದಿವ್ಯಾ ಜೊತೆನೆ ಇದ್ದಾರೆ, ಅವಳ ಜೊತೆನೆ ಇದ್ದಾರೆ. ತ್ರಿವಿಕ್ರಮು ಸೆಕೆಂಡ್ ರನ್ನರ್ ಅಪ್. ಯಾರು ಗೆಲ್ಲೇಬಾರ್ದು ಅನ್ನೋರು ಯಾರು ಇಲ್ಲ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ಏನ್ 6 ಜನ ಇದಾರೆ, ಅವರೇ ಇರ್ಬೇಕಿತ್ತ ಅಥವಾ ಅವ್ರ ಬಿಟ್ಟು ಬೇರೆ ಯಾರಾದ್ರೂ ಇರ್ಬೇಕಿತ್ತ? ಯಾರು ಇಲ್ಲ ಆ ಥರ. ಎಲ್ಲ ಬೆಸ್ಟ್ ವಿನ್ನರ್. ನಿಮ್ ಮೊದ್ಲಿಂದಾನು ಮಂಜು ಅವರು ತ್ರಿವಿಕ್ರಮ್ ಅವ್ರು ಅಷ್ಟೇ ಫೇವ್ರೇಟ್. ಮೋಕ್ಷಿತಾನು ಚೆನ್ನಾಗಿ ಆಡ್ತಾಳೆ, ದಿವ್ಯಾನು ಚೆನ್ನಾಗಿ ಆಡ್ತಾರೆ. ಗೌತಮಿ ಎಲಿಮಿನೇಟ್ ಆಗ್ಬೇಕು ಅಂತಾನೆ ಇತ್ತು, ಹಾಗೆ ಎಲಿಮಿನೇಟ್ ಆಗಿದ್ದಾಳೆ. ಓಟ್ ಎಲ್ಲ ಹಾಕ್ತಾ ಇರ್ತೀರಾ? ಮಾಡ್ತೀವಿ ಕೆಲವೊಂದು ಟೈಮ್. ಇನ್ನೇನು ಲಾಸ್ಟ್ ನಾಳೆ ಅಲ್ವಾ, ಇವತ್ತು ಓಟ್ ಹಾಕಿದ್ರೆ ಅವರಿಗೆ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಡೈಲಿ ನೋಡ್ತೀವಿ. ನಾಳೆ ಫಿನಾಲೆ ಇದೆ ಅಲ್ಲ, ಯಾರು ವಿನ್ ಆಗ್ಬೇಕು? ನಂಗೆ ಮೋಕ್ಷಿತ ವಿನ್ ಆಗ್ಬೇಕು. ಇಷ್ಟ ಮೋಕ್ಷಿತ ಇಷ್ಟ. ಸುಮ್ಮನೆ ಇಷ್ಟ, ಅವ್ರ ಪ್ರಾಮಾಣಿಕತೆ, ಹಾನೆಸ್ಟಿ, ಅದಕ್ಕೆ ಇಷ್ಟ. ಬಟ್ ಆದ್ರೆ ಬಿಗ್ ಬಾಸ್ ಮನೇಲಿ ಎಲ್ಲ ಇರ್ಬೇಕಲ್ಲ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಬೇಕು. ಆದ್ರೂ ಆಡ್ತಿದಾರಲ್ಲ ಅವ್ರು, ಆದಷ್ಟು ಆಡ್ತಿದ್ದಾರೆ. ಬರೀ ಟಾಸ್ಕು ಕನ್ಸಿಡರ್ ಮಾಡಕ್ಕಾಗಲ್ಲ. ಓವರ್ ಆಲ್ ನೋಡಿದ್ರೆ ಈಗ ಲಾಸ್ಟ್ ವೀಕ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಟಾಸ್ಕಲ್ಲೂ 6 ಟಾಸ್ಕಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರೇ ಗೆಲ್ಬೇಕಂತ ನಾನು. ರನ್ನರ್ ಯಾರು ಆಗ್ಬೇಕು ಅಂತ? ರನ್ನರು ತ್ರಿವಿಕ್ರಮ್ ಅನ್ಸುತ್ತೆ. ಅಂದ್ರೆ ಡೌಟ್ ಅಲ್ಲಿ ಇದೆಯಾ ಅಥವಾ ಅವರೇ? ಇಲ್ಲ, ಅವರೇ ಆಗ್ಬೇಕಂತ. ಯಾರು ವಿನ್ ಆಗ್ಲೇಬಾರ್ದು ಅಂತ? ಆಗ್ಲೇಬಾರ್ದು ಅಂದ್ರೆ ಭವ್ಯ. ಓವರ್ ಆಲ್ ಕಂಪೇರ್ ಮಾಡಿದ್ರೆ ಅವ್ರು ಆಗ್ಬಾರ್ದು ಅಂತ ಅನ್ಸುತ್ತೆ ನಂಗೆ. ಅಂದ್ರೆ ಟಾಸ್ಕ್ ಎಲ್ಲ ಸೇರಿ ಒಟ್ಟಿಗೆ ನಿಮಗೆ ಫಸ್ಟ್ ಇಂದಾನು ಮೋಕ್ಷಿತ. ಸೀಸನ್ 2nd ವಾರದಿಂದಾನು ಮೋಕ್ಷಿತ. ಮಾಡ್ತಿದ್ದೀನಿ, ದಿನ ಮಾಡ್ತೀನಿ. ನೋಡ್ತೀವಿ ಮೇಡಮ್, ಡೈಲಿ ನೋಡ್ತೀವಿ ಮೇಡಮ್. ನಮಗೆ ಹನುಮಂತ ಫೇವ್ರೇಟ್. ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ, ಮತ್ತು ಎಲ್ಲ ಟಾಸ್ಕು ಚೆನ್ನಾಗಿ ಆಡ್ತಾನೆ. ಮತ್ತು ಅವನ ಹತ್ರ ಭಾವನಾತ್ಮಕವಾಗಿ ಜೀವ ಇದ್ದಾನೆ ಅವನು. ಯಾಕಂದರೆ ಎಲ್ಲ ಫ್ರೆಂಡ್ಶಿಪ್ ಥರ ಮಾಡ್ತಾನೆ. ಅವನು ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ಈಗ ಭವ್ಯ ತ್ರಿವಿಕ್ರಮ್ ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಆ ಥರ ಓವರ್ ಆ್ಯಕ್ಟಿಂಗ್ ಮಾಡಲ್ಲ ಅವನು.
ಅಳೋ ಸೀನ್ ಬಂದಾಗ ಅಳೋದೂ ಇಲ್ಲ ಅವ್ನು, ಆ ಥರ ಇರ್ತಾನೆ ಅವ್ನು. ಇವರೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಗೋಸ್ಕರ ಆ ಥರ ಮಾಡ್ಕೊತಾರೆ. ಅದಕ್ಕೋಸ್ಕರ ನಮ್ಗೆ ಹನುಮಂತ್ ಅಂದರೆ ಇಷ್ಟ. ಏನೇ ಒಂದು ಕಾಮ್ ಆಗಿರ್ತಾರೆ, ಒಂದೇ ತರ ತಗೊಳ್ಳಿ. ಹೌದು, ಅದಕ್ಕೋಸ್ಕರ ಹನುಮಂತು ಅಂತ ನಮ್ಗೆ ಇಷ್ಟ. ವಿನ್ ಯಾರಾಗ್ಬೇಕು? ಅವನೇ ಹನುಮಂತನೇ ಆಗಬೇಕು. ಏನಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರ್ತಾರಲ್ಲ, ಅವರು ವಿನ್ ಆಗೋ ಸ್ವಲ್ಪ ಡೌಟ್ ಇದೆ. ಸೊ ಹಾಗಾಗಿ ಅವ್ರು ಬಿಟ್ರೆ ಬೇರೆ ಯಾರು ವಿನ್ ಆಗ್ಬೇಕು ಅಂತ? ಹನುಮಂತನೇ ವಿನ್ ಆಗಬೇಕು. ಬೇರೆ ವೈಲ್ಡ್ ಕಾರ್ಡ್ ಅದು ಅಂತಲ್ಲ, ಆಟ ಅಲ್ವಾ, ಅವನೇ ವಿನ್ ಆಗಬೇಕು. ಈಗ ಏನಂದ್ರೆ ಇವರೆಲ್ಲ ತುಂಬಾ ಮುಂಚಿಂದಾನು ಇದಾರೆ, ಇವ್ರು ಅರ್ಧದಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಇದುವರೆಗೂ ಯಾರು ವಿನ್ ಆಗಿಲ್ಲ. ಹಂಗಾಗಿ ಚಾನ್ಸಸ್ ಕಮ್ಮಿ ಇರುತ್ತೆ. ಇಲ್ಲ, ಈ ಸತಿ ಹಂಗೆ ಬೇಡವಲ್ಲ. ಈ ಸತಿ ಇವನು ಬಂದಿದ್ದಾನೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ, ಇವನೇ ವಿನ್ ಆಗಲಿ ಅಂತ. ರನ್ನರ್ ಯಾರಾಗ್ಬೇಕು? ರನ್ನರ್ ಯಾರಾಗಬೇಕಂದ್ರೆ ಮಂಜಣ್ಣ ಆಗಬೇಕು ಅಷ್ಟೇ. ಬೇರೆ ಯಾರು ಆಗ್ಬಾರ್ದು? ಭವ್ಯ ಆಗಬಾರ್ದು. ಸರಿ, ಈಗ ಹಾಗಿದ್ರೆ ನಿಮಗೆ ಸ್ಟಾರ್ಟಿಂಗ್ ಡೇಸ್ ಇಂದಾನು ಹನುಮಂತ ಬರಕ್ಕಿಂತ ಮುಂಚೆ ಯಾರು ಇಷ್ಟ ಆಗ್ತಿದ್ರು? ಹಂಗಿದ್ರೆ ಗೌತಮಿ ಇಷ್ಟ ಆಗ್ತಾ ಇದ್ಲು. ಓಟೆಲ್ಲ ಮಾಡ್ತಿರ್ತೀರಾ? ಮಾಡ್ತಾ ಇರ್ತೀವಿ ಮೇಡಮ್, ಡೈಲಿ ಮಾಡ್ತಾ ಇರ್ತೀವಿ. ಮೇಡಮ್, ಬಿಗ್ ಬಾಸ್ ನೋಡ್ತೀರಾ? ಎಸ್, ನೋಡ್ತೀವಿ. ಡೈಲಿ ನೋಡ್ತಾ ಇರ್ತೀರಾ? ನಾಳೆ ಫಿನಾಲೆ ಇದೆ ಅಲ್ಲ, ಯಾರು ವಿನ್ ಆಗ್ಬೇಕು? ನನ್ನ ಪ್ರಕಾರ ತ್ರಿವಿಕ್ರಮ್ ಅನ್ಸುತ್ತೆ. ಏನಕ್ಕೆ ಅಂತ? ಚೆನ್ನಾಗಿ ಆಡ್ತಾರೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಬಟ್ ಆದ್ರೆ ಈ ಒಂಥರ ಏನಂದ್ರೆ ವ್ಯಕ್ತಿತ್ವ ಆ ಥರ ಎಲ್ಲ ಅಂದ್ರೆ ತುಂಬಾ ಅವ್ರ ಮೇಲೆ ಅಪೋಸ್ ಇದೆ ಅಲ್ಲ ಮನೇಲಾಗ್ಲಿ, ಹಾಗಾಗಿ ಅಪೋಸ್ ಇದೆ. ಬಟ್ ನಾವು ನೋಡೋರ್ಗೆ ಅವ್ರು ಇಷ್ಟ ಆಗಿದ್ದಾರೆ. ಆಟನೂ ಚೆನ್ನಾಗಿ ಆಡ್ತಾರೆ, ಎಲ್ಲ ಆಡ್ತಾರೆ. ಹೌದು. ಓಕೆ, ರನ್ನರ್ ಯಾರಾಗಬೇಕು? ರನ್ನರ್ ಮೇ ಬಿ ರಜತ್. ಯಾರು ವಿನ್ ಆಗಲೇಬಾರ್ದು ಅಂತ? ಇನ್ನು ಮೇ ಬಿ ಭವ್ಯ. ಹಾಗಿದ್ರೆ ಭವ್ಯ ತ್ರಿವಿಕ್ರಮ್ ಪೇರ್ ನಿಮ್ಗೆ ಇಷ್ಟ ಆಗಲ್ವಾ? ಇಷ್ಟ ಇದೆ, ಬಟ್ ಎಲ್ಲೋ ಒಂದು ಕಡೆ ಭವ್ಯ ಕಮ್ಮಿ ಅನ್ನಿಸ್ತಾರೆ ಅಷ್ಟೇ. ಬಟ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ಎಂಟರ್ಟೈನ್ಮೆಂಟ್ ಅಷ್ಟಕ್ಕೆ ಏನಿಲ್ಲ. ಈಗೇನು 6 ಜನ ಇದ್ದಾರೆ, ಅವರೇ ಇರ್ಬೇಕಿತ್ತ ಫೈನಲಿಸ್ಟ್ ಆಗಿ, ಅಥವಾ ಬೇರೆ ಯಾರಾದ್ರು ಎಲಿಮಿನೇಟ್ ಆದವ್ರು ಇರ್ಬೇಕಿತ್ತ? ಅದು ಅಷ್ಟೇ ಜನ ಇಲ್ಲ. ಓಟ್ ಏನಾದ್ರು ಹಾಕ್ತಾ ಇರ್ತೀರಾ? ಇಲ್ಲ, ಓಟ್ ಹಾಕಿಲ್ಲ. ಈ ಸಲ ಹಾಕ್ಬೇಕು ಅನ್ಕೊಂಡಿದೀನಿ, ನೋಡೋಣ. ನಾಳೆನೇ ಲಾಸ್ಟ್. ಹಾಕ್ತೀವಿ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ, ಡೈಲಿ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತೀನಿ. ಓಕೆ, ನಾಳೆ ಫಿನಾಲೆ ಇದೆ ಅಲ್ಲ, ಯಾರು ವಿನ್ ಆಗ್ಬೇಕು? ಮೋಕ್ಷಿತಾ. ಏನಕ್ಕೆ? ಅವರು ಚೆನ್ನಾಗಿ ಮೊದಲಿಂದನೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಲ್ವಾ, ಅದಕ್ಕೇನೆ ಅವರಿಗೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ಅವರೇನು. ಅಂದ್ರೆ ಎಲ್ಲ ಹೇಳ್ತಾರಲ್ಲ ಅವ್ರು ಸ್ವಲ್ಪ ವೀಕ್ ಇದ್ದಾರೆ ಟಾಸ್ಕ್ ಅಲ್ಲಿ ಅಷ್ಟು. ಇಲ್ಲ, ಅವ್ರು ಮೊದಲಿಂದನೂ ಚೆನ್ನಾಗಿಂದನೂ ಆಡ್ಕೊಂಡು ಬಂದಿದ್ದಾರೆ. ಯಾರು ರನ್ನರ್ ಆಗ್ಬೇಕು ನಿಮಗೆ? ಹನುಮಂತು. ಅವ್ರೇನಕ್ಕೆ? ಹನುಮಂತು ಈಗ ಎಲ್ಲರೂ ಆಲ್ಮೋಸ್ಟ್ ಹನುಮಂತು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಕೊನೆಯಲ್ಲಿ ಯಾರು ಗೆಲ್ತಾರೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಈ ಸೀಸನಲ್ಲಿ ಹೆಣ್ಮಕ್ಳು ಗೆದ್ದರೆ ಇನ್ನೂ ಮಸ್ತಾಗಿರುತ್ತೆ. ಇದುವರೆಗೂ ಹೆಣ್ಮಕ್ಳು ಲಾಸ್ಟಲ್ಲಿ 3rd ಸೀಸನಲ್ಲಿ ಶ್ರುತಿ ಗೆದ್ದಿದ್ರು, ಈಗ ಹೆಣ್ಮಕ್ಳು ಗೆದ್ದರೆ ಮಸ್ತಾಗಿರುತ್ತೆ. ಯಾರು ಗೆಲ್ಲೇಬಾರ್ದು ಅಂತ? ಭವ್ಯ. ಯಾಕೆ? ಅವರು ನಂಗೆ ಇಷ್ಟ ಇಲ್ಲ ಅದಕ್ಕೆ. ಹಾಗಿದ್ರೆ ಈಗ ಏನ್ 6 ಜನ ಇದಾರೆ, ಅವರೇ ಕರೆಕ್ಟ್ ಆಗಿದಾರ ಅಥವಾ ಎಲಿಮಿನೇಟ್ ಆದವ್ರು ಯಾರಾದ್ರೂ ಅಲ್ಲಿ ಇರ್ಬೇಕಿತ್ತ? ಅಲ್ಲಿ ಗೌತಮಿ ಇರ್ಬೋದಾಗಿತ್ತು, ಭವ್ಯ ಬದಲು. ಗೌತಮಿ ಇರ್ಬೇಕಿತ್ತು. ಓಕೆ, ನೀವು ಓಟ್ ಏನಾದ್ರು ಹಾಕ್ತಿರ್ತೀರಾ? ಹಾಕ್ತೀನಿ. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಹೌದು, ನೋಡ್ತಾ ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀನಿ. ನಾಳೆ ಫಿನಾಲೆ ಇದೆ ಅಲ್ಲ, ಯಾರು ವಿನ್ ಆಗ್ಬೇಕು? ನನಗೆ ಹನುಮಂತ ಅವ್ರು ವಿನ್ ಆಗ್ಬೇಕು. ಯಾಕೆ ಅಂತ? ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಂತ ಪ್ರಾಮಾಣಿಕತೆಯಿಂದ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರು ವಿನ್ ಆಗ್ಬೇಕು. ಏನಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದಲ್ಲ, ಹಾಗಾಗಿ ಅವ್ರು ವಿನ್ ಆಗಲ್ಲ ಅನ್ನೋದು ಯಾಕೆಂದ್ರೆ 2 weeks ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಸೊ 100 days ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಅವ್ರು ವಿನ್ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಕ್ಯಾಲ್ಕುಲೇಷನ್ ಮಾಡಿದೀರಾ? ಹೌದು. ಓಕೆ, ಹಂಗಿದ್ರೆ 100 days ಕಳೆದಿದ್ದಾರೆ ಅಂದ್ರೆ ಬಿಫೋರ್ ಇದ್ದಾರೆ, ಅವ್ರಿಗಿಂತ ಜಾಸ್ತಿ ಕಳೆದಿದ್ದಾರಲ್ಲ. ಈಗ ಮಂಜು ಆಗಿರ್ಬೋದು, ಭವ್ಯ ಕಳೆದಿದ್ದಾರೆ, ಬಟ್ ಅವ್ರ ತರನೇ ಯಾರು ಮಿಕ್ತವ್ರು ಯಾರು ಇಷ್ಟ ಆಗಿಲ್ಲ. ಸೊ ಅದ್ ಬಿಟ್ರೆ ಮೋಕ್ಷಿತಾ ಅವ್ರು ಇದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ. ಅವ್ರಿಬ್ರಲ್ಲಿ ಯಾರು ಬಂದ್ರು ಇಷ್ಟನೇ. ಹಂಗಿದ್ರೆ ವಿನ್ನರ್ ಹನುಮಂತ ಅಂದ್ರೆ ರನ್ನರ್ ಮೋಕ್ಷಿತಾ ಅವರು. ಯಾರು ಆಗ್ಬಾರ್ದು ಅಂತ? ಆಗ್ಬಾರ್ದು ಅಂತನಾ? ಆಗ್ಬಾರ್ದು ಮೇ ಬಿ ರಜತ್ ಅವ್ರ. ಆಕ್ಚುಲಿ ಇರೋದು ಫುಲ್ ಎಂಟರ್ಟೈನರ್ ಅಂದ್ರೆ ಅವರೇನೆ, ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಅವರು. ಸೊ ಅವ್ರಿಗೆ ಕೊಟ್ರೆ ವೈಲ್ಡ್ ಕಾರ್ಡ್ ಅಂದ್ರೆ 2 weeks ಕರೆಕ್ಟ್ ಆಗಿ ಆಗಿದ್ಯಲ್ಲ, ಅವ್ರೆಲ್ಲರಿಗೂ ಇಷ್ಟ ಆಗಿದ್ದಾರೆ, ಚೆನ್ನಾಗಿ ಗೇಮ್ ಆಟ ಆಡಿದ್ದಾರೆ. ಸೊ ಅವ್ರ ಮಂದಿ ಇಷ್ಟ. ಫೋಟೋ ಇವತ್ತಿನ ಸ್ಟಾರ್ಟ್ ಮಾಡ್ಬೇಕು. ನಾಳೆನೇ ಇರೋದು. ಹೌದು. ಈಗ ಏನ್ 6 ಜನ ಇದ್ದಾರೆ, ಅವರೇ ಇರ್ಬೇಕಿತ್ತ ಅಥವಾ ಅವ್ರು ಬಂದು ಬೇರೆ ಯಾರಾದ್ರೂ ಇರ್ಬೇಕಿತ್ತ ಎಲಿಮಿನೇಟ್ ಆದವರಲ್ಲಿ? ಇಲ್ಲ, ಅವರೇ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಡಿಸರ್ವ್ ಇದಾರ? ಹೌದೌದು. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತೀವಿ. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ. ಫೇವರೇಟ್?
ನನಗೆ ಭವ್ಯ ತ್ರಿವಿಕ್ರಮ್. ಜೋಡಿ ಫೇವ್ರೇಟ್ ಆಗೋಗಿದ್ಯಾ? ಹಂಗೇನಿಲ್ಲ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅವರು, ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾರೆ, ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ. ಓಕೆ, ಅದಕ್ಕೋಸ್ಕರ ಹಾಗಾದ್ರೆ ನಾಳೆ ಫಿನಾಲೆ ಇದೆ. So, ನಾಳೆ ನಾಡಿದ್ದು ಯಾರು ವಿನ್ ಆಗ್ಬೇಕು? ತ್ರಿವಿಕ್ರಮ್ ವಿನ್ ಆಗಬೇಕು. ಇಲ್ಲಿ ಮಾತ್ರ ಸಿಂಗಲ್ ಜೋಡಿ ಬೇಡವಾ? ಹಂಗಂತ ಅಲ್ಲ, ಅವ್ರು ಟಾಸ್ಕ್ ಅಂತ ಬಂದಾಗ ಎಲ್ಲದರಲ್ಲೂ ಮಿಂಗಲ್ ಆಗ್ತಾರೆ, ಎಲ್ಲ ಚೆನ್ನಾಗಿ ಆಡ್ತಾರೆ, ಎವ್ರಿಥಿಂಗ್ ಈಸ್ ಓಕೆ. ರನ್ನರ್ ಅಪ್ ಯಾರು? ರನ್ನರ್ ಅಪ್ ರಜತ್. ಏನಕ್ಕೆ ಅವರು ಅಂತ? ಅವರು ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ, ಎಲ್ಲದರಲ್ಲೂ ಇದ್ದಾರೆ, ಡೈರೆಕ್ಟಾಗಿ ಮಾತಾಡ್ತಾರೆ, ಇಂಡೈರೆಕ್ಟ್ ಏನಿಲ್ಲ, ಇರೋದು ನಂಗೆ ಹೇಳ್ತಾರೆ ಅಷ್ಟೇ. ಆ ಥರ ಮಾತಾಡಿನೇ ಅವ್ರು ತುಂಬಾ ಜನಕ್ಕೆ ಇಷ್ಟನೇ ಇಲ್ಲ. ಬ್ಯಾಡ್ ವರ್ಡ್ಸ್ ಏನಿಲ್ಲ, ಅವ್ರು ಇಷ್ಟ ಆಗ್ತಾರೆ, ಯಾಕೆ ಇಷ್ಟ ಆಗಲ್ಲ? ಅವ್ರು ರಫ್ ಆಗಿ ಕಾಣ್ಬೋದು, ಬಟ್ ಅವ್ರ ಆರ್ಟ್ ಮಾತ್ರ ಪ್ಯೂರ್. ಯಾರು ವಿನ್ ಆಗ್ಬಾರ್ದು ಹಾಗಿದ್ರೆ? ನಂಗೆ ಯಾರು ವಿನ್ ಆಗಬಾರ್ದು ಅಂತ ಏನಿಲ್ಲ, ವಿನ್ ಅಂತ ಬಂದಾಗ ಟಾಸ್ಕು ಪ್ರತಿಯೊಂದು ನೋಡ್ತಾರೆ, ವೋಟಿಂಗ್ಸ್ ಲೈನ್ಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಅವ್ರ ಕ್ಯಾರೆಕ್ಟರು ಪ್ರತಿಯೊಂದು ನೋಡ್ತಾರೆ, ಅದೆಲ್ಲ ನಾವು ನೋಡೋಕೆ ಬಂದರೆ ತ್ರಿವಿಕ್ರಮ್ ವಿನ್ ಆಗಬೇಕು. ನೀವು ವೋಟ್ ಏನಾದರೂ ಹಾಕಿದ್ದೀರಾ? ಹಾಂ, ಓಕೆ, ಹಾಗಿದ್ರೆ ಈಗ ಏನು 6 ಜನ 6 ಜನ ಫೈನಲಿಸ್ಟ್ ಇದ್ದಾರೆ, ಅವರೇ ಇರ್ಬೇಕಿತ್ತ ಅಥವಾ ಯಾರಾದರೂ ಇವ್ರ ಬದಲು ಬೇರೆಯವ್ರು ಇರ್ಬೇಕು? ನನಗೆ ಮೋಕ್ಷಿತ ಇರಬಾರ್ದಿತ್ತು, ಯಾರು ಇರ್ಬೇಕಿತ್ತು ಅವ್ರ ಪ್ಲೇಸಲ್ಲಿ? ಧನ್ರಾಜ್ ಇರಬೇಕಿತ್ತು. ಅಕಸ್ಮಾತ್ ಇಲ್ಲ ಧನ್ರಾಜ್ ಇಲ್ಲ ಅಂದ್ರೆ ಶಿಶಿರ್ ಇರಬೇಕಿತ್ತು. ಅವ್ರು ತುಂಬಾ ಬೇಗ ಬೇಗ ಹೋದ್ರು, ಇಲ್ಲ ಐಶ್ವರ್ಯ ಆದ್ರೂ ಇರಬೇಕಿತ್ತು. ನೋಡ್ತೀನಿ, ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀನಿ, 4 ಸಲ. 4 ಸರಿ. ಹಾ. ಹಾ, ಬೆಳಿಗ್ಗೆ ರಾತ್ರಿ ಎಲ್ಲ ನೋಡ್ತೀನಿ. ಯಾರು ಇಷ್ಟ? ಯಾರು ಅಂದ್ರೆ ಇವಾಗ ಅದೇ ಎಲ್ಲರೂ ಹನುಮ ಅಂತ, ಮತ್ತೆ ಮಂಜು ಇಷ್ಟ. ಯಾರು ವಿನ್ ಆಗ್ಬೇಕು? ನಾಳೆ ಫಿನಾಲೆ ಇದೆ. ಅದೇ ಮಂಜು ಮತ್ತೆ ಹನುಮಂತ ವಿನ್ ಆಗ್ಬೇಕು, ಹನುಮಂತ ಬರ್ಲಿ ಅನ್ನೋದು ಇಷ್ಟ. ನೋಡೋಣ ಏನ್ ಮಾಡ್ತಾರೆ. ಅದೇನೋ ಇವತ್ತು ಮಧ್ಯಾಹ್ನ ತೋರಿಸ್ತಾ ಇದ್ರಪ್ಪ, ಹನುಮಂತ ಜಾರಿದಾನೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಮೋಕ್ಷಿತ ಕೊಡ್ಬೋದು ಮೋಸ್ಟ್ಲಿ, ಯಾಕಂದ್ರೆ ಅವ್ರ ಮನೆ ಫ್ಯಾಮಿಲಿ ಇದ್ರ ಮೇಲೆ ನೋಡ್ಕೊಂಡು ಅವಳಿಗೆ ವೋಟ್ ಮಾಡ್ಬೋದು ಅನ್ಸುತ್ತೆ. ಅವಳು ಕೊಟ್ರು ಪರವಾಗಿಲ್ಲ ಮೋಕ್ಷಿತಾಗನು, ಯಾಕೆಂದ್ರೆ ಪಾಪ ಅವಳಿಗೆ ಕಷ್ಟ ಇದೆ. ಎಲ್ಲರಿಗೂ ಕೊಟ್ರು ಯಾರಿಗೂ ಪರವಾಗಿಲ್ಲ. ನಿಮಗೆ ಬೇಡ ಅವ್ರಿಗೆಲ್ಲ ಬೇಡ. ಯಾರಿಗೆ? ವಿಕ್ರಮ್ಗೆ ಬೇಡ, ರಜತ್ಗೆ ಬೇಡ, ಆಮೇಲೆ ಭವ್ಯಾಗ್ ಬೇಡ, ಅವ್ರಿಗೆಲ್ಲ ಏನಕ್ಕೆ ಬೇಕಾದ್ರೆ ಮಂಜುಗೂ ಬೇಡ, ಹನುಮಂತಂಗಾಗ್ಲಿ ಭವ್ಯಾಗಾಗ್ಲಿ ಕೊಡಿ. ಮೋಕ್ಷಿತಾಗ್ಲಿ ಹನುಮಂತಂಗಾಗ್ಲಿ ಕೊಡಿ, ಯಾಕೆ ಅವ್ರಿಬ್ರು ಬಡವರು. ಅದರಿಂದ ಯಾರು ವಿನ್ ಆಗ್ಬಾರ್ದು ನಿಮ್ ಪ್ರಕಾರ? ರಜತ್ ವಿಕ್ರಮ್ ಅವರೆಲ್ಲ ಬೇಡ, ಸರಿಗಿಲ್ಲ. ಅವರೇ ಚೆನ್ನಾಗಿ ಟಾಸ್ಕ್ ಎಲ್ಲ ಆಡೋದು. ಏನ್ ಟಾಸ್ಕ್ ಎಲ್ಲ ಆಡ್ತಾರೆ, ಗಲಾಟೆ ಮಾಡ್ಕೊಂಡು ಬರೀ ಕಣ್ ಸೈಗೆ ಕಾಲ್ ಸೈಗೆ ಮಾಡ್ಕೊಂಡೇ ಗೆಲ್ತಾರೆ. ಅವರು ಮೋಸದಿಂದ ಗೆಲ್ಲೋದವ್ರು, ಎಲ್ಲ ಟೀಮ್ ಮಾಡ್ಕೊಂಡು ಮಾಡ್ತಾರೆ. ಇವ್ರುಗಳು ದಡ್ರು, ನಿಯತ್ತಾಗಿ ಆಡ್ತಾರಲ್ಲ, ಅದಕ್ಕೇನೆ. ವೋಟ್ ಹಾಕ್ತೀರಾ? ನಾವ್ ಓಟ್ ಹಾಕ್ತೀವಪ್ಪ, ನನ್ನ ಹತ್ರ ಮೊಬೈಲೇ ಇಲ್ವಲ್ಲ ಓಟ್ ಹಾಕಕ್ಕೆ. ನಾವು ಮೊಬೈಲ್ ಎಲ್ಲ ಇಟ್ಕೊಂಡಿಲ್ಲ. ಒಟ್ಟೊಳಗೆ ಹನುಮಂತ ಆಗ್ಲಿ ಮೋಕ್ಷಿತ ಆಗ್ಲಿ ಬರ್ಲಮ್ಮ. ಮೋಕ್ಷಿತ ಬಂದ್ರು ಪರವಾಗಿಲ್ಲ, ಹನುಮಂತ ಬಂದ್ರು ಪರವಾಗಿಲ್ಲ, ಅವ್ರಿಬ್ರಲ್ಲಿ ಒಬ್ರು. ಇನ್ ಇವರೆಲ್ಲ ಇರೋರೇನೆ, ಬದುಕ್ಲಿ ಪಾಪ ಬಡವ್ರ ಬಗ್ಗೆ. ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡೇ ನೋಡ್ತೀನಿ ಮೇಡಮ್. ಡೈಲಿ ನೋಡ್ತಾ ಇರ್ತೀರಾ? ಇಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ನೈಟ್ ಅದಕ್ಕೋಸ್ಕರ 1 ಅವರ್ ಇಲ್ಲ 1.5 ಅವರ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ಡೈಲಿ ಒಂದು ಎಪಿಸೋಡ್ ಮಿಸ್ ಮಾಡಲ್ಲ ನಾನು. ಓಕೆ, ಇನ್ನೇನು ಫಿನಾಲೆ ಬಂತು, ನಾಳೆ ಫಿನಾಲೆ ಇದೆ. ಈಗ ಟಾಪ್ 6 ಜನ ಇದ್ದಾರೆ, ಯಾರು ವಿನ್ ಆಗ್ಬೇಕು ಅದ್ರಲ್ಲಿ? ನನ್ನ ಪ್ರಕಾರ ಮಂಜಣ್ಣ ವಿನ್ ಆಗ್ಬೇಕು. ಬೆಸ್ಟ್ ಅಂದ್ರೆ ಅವರು, ಯಾಕಂದ್ರೆ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಯಾರಿಗೆ ಹೆಂಗ್ ಗೌರವ ಕೊಡಬೇಕು, ಯಾರ ಹತ್ರ ಹೆಂಗ್ ಮಾತಾಡಬೇಕು, ಹೇಗ್ ಮಾತಾಡಬೇಕು, ಹೆಂಗೆ ಟಾಸ್ಕ್ ಆಡಬೇಕು, ಗ್ರೇ ಲೈನ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಆ ವ್ಯಕ್ತಿ ಪರ್ಫೆಕ್ಟ್ ಆಗಿ ಗೊತ್ತು. ಸರ್, ಅಷ್ಟೊಂದು ನೆಗೆಟಿವ್ ಇದೆ ಮಂಜಣ್ಣ ಮೇಲೆ. ಮಂಜಣ್ಣ ಬಗ್ಗೆ ನೆಗೆಟಿವ್ ಏನಕ್ಕೋಸ್ಕರ ಅಂದ್ರೆ ಗೌತಮಿ ಜಾಧವ್ ಅವರು ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ, ಸ್ಪೆಂಡ್ ಮಾಡ್ತಾರೆ ಅನ್ಬಿಟ್ಟು ಇದೆ. ಬಟ್ ಅವ್ರು ಏನಕ್ಕೆ ಮಾತಾಡ್ತಾರೆ ಅಂದ್ರೆ ರೀಸನ್ ಅವರೇ ಕೊಟ್ಟಿದ್ದಾರೆ. ನೀವು ಕ್ಲೀನ್ ಆಗಿ ಒಂದೊಂದು ನೋಡ್ತಾ ಇರಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಮೇಲೆ ಮೋಕ್ಷಿತ್ ಅವರು ಅಣ್ಣ ಅಂತ ತುಂಬಾ ಗೌರವ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಅಷ್ಟು ಗೌರವ ಇದೆ, ಖಂಡಿತ ಕೊಡ್ತಾರೆ ತುಂಬಾ. ಯಾಕಂದ್ರೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ನೋಡಿ. ಈವನ್ ಭವ್ಯಾಗೂ ಅಷ್ಟೇ, ಅವಳು ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಮಂಜಣ್ಣ ಎಷ್ಟು ಕ್ಲೀನಾಗಿ ಮಾತಾಡ್ತಾರೆ. ನೋಡಮ್ಮ ಹಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅದಕ್ಕೋಸ್ಕರ ಮಂಜಣ್ಣ ಗೆಲ್ಬೇಕು. ಅವ್ರು ಬಿಟ್ಟು ಯಾರನ್ನ ಗೆಲ್ಬೇಕು ಅಂದ್ರೆ ಹನುಮಂತ ಗೆಲ್ಬೇಕು. ಅಂದ್ರೆ ವಿನ್ನರ್ ಮಂಜಣ್ಣ ಆದ್ರೆ ರನ್ನರ್ ಹನುಮಂತ ಆಗ್ಬೇಕು. ಖಂಡಿತ ಆಗ್ಬೇಕು ಹನುಮಂತ. ಯಾಕೆ ಬಡವ್ರ ಮಕ್ಕಳು ಬರ್ಬೇಕು. ಅದ್ರಲ್ಲಿ ಒಳ್ಳೆ ವ್ಯಕ್ತಿ, ಅವ್ರು ಆಡೋದು, ಅವ್ರು ಮಾತಾಡೋದು, ಅವ್ರ ಮೈಂಡ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಯಾರು ಬಿಗ್ ಬಾಸ್ ಗೆಲ್ಲೇಬಾರ್ದು ಅಂದ್ರೆ ರಜತ್ ಮತ್ತೆ ಭವ್ಯ. ರಜತ್ ಮಿಡ್ ಬಂದ್ರು ಕೂಡ ಲಾಸ್ಟ್ ನೋಡಿ ಮೇಡಮ್, ಮನುಷ್ಯರಿಗೆ ಗೌರವ ಬೇಕು. ಒಬ್ರ ಹತ್ರ ವ್ಯಕ್ತಿಗೆ ನೀವು ನಿಮ್ಮ ಹತ್ರ ಮಾತಾಡ್ತಾ ಇದ್ರಿ ಅಂದ್ರೆ ನೆಕ್ಸ್ಟ್ ನೀವು ನಮ್ಮ ಹತ್ರ ಮಾತಾಡ್ಬೇಕು. ಆಗ ಅವ್ರ ಹತ್ರ ಕರೆಕ್ಟಾಗಿ ಮಾತು ಬಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ವ್ಯಕ್ತಿ ಓಕೆ, ಬಟ್ ಅವ್ರ ಮಾತು ಚೆನ್ನಾಗಿಲ್ಲ. ಹಾಗಾಗಿ ಹಾಗಾದ್ರೆ ನೀವು ಅವ್ರು ವಿನ್ ಆಗ್ಲಿ ಅಂತ ವೋಟ್ ಏನಾದ್ರು ಹಾಕಿದ್ದೀರಾ?
ಮಂಜಣ್ಣಂಗೆ ಹಾಕಿದ್ದೀನಿ, ಹನುಮಂತಗೆ ಹಾಕಿದ್ದೀನಿ. ಡೈಲಿ ನೋಡ್ತೀವಿ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು? ಇವಳು ತ್ರಿವಿಕ್ರಮ್. ಅದು ನಾಳೆ ಫಿನಾಲೆ ಇದೆ ಅಲ್ಲ, ಯಾರು ಗೆಲ್ಬೇಕು? ತ್ರಿವಿಕ್ರಮ್ ಗೆಲ್ಬೇಕು. ಏನಕ್ಕೆ ತ್ರಿವಿಕ್ರಮ್ ಇಷ್ಟ? ಅವನು ಅಮ್ಮನ ಮಗ ಅಲ್ವಾ? ಓಕೆ, ಅದಕ್ಕೊಂದೇ ಕಾರಣಕ್ಕೆ ಇಷ್ಟನಾ? ಇಲ್ಲ, ಅವನು ತುಂಬಾ ಕಷ್ಟದಿಂದ ಬಂದಿದ್ದಾನೆ, ಇನ್ನು ಮೇಲ್ ಬೆಳಿಬೇಕು ಅನ್ನೋ ಆಸೆ ನಮಗೆ. ವೋಟ್ ಎಲ್ಲ ಹಾಕ್ತಾ ಇರ್ತೀರಾ ಅವರಿಗೆ? ನಮ್ಗೆ ಓಟ್ ಹಾಕಕ್ ಬರಲ್ವಲ್ಲಮ್ಮ, ಅದಕ್ಕೋಸ್ಕರ ಹಾಕಕ್ ಬಂದಿಲ್ಲ. ತ್ರಿವಿಕ್ರಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಅವ್ರು ವಿನ್ನರ್ ಆದ್ರೆ ರನ್ನರ್ ಯಾರು ಆಗ್ಬೇಕು? ಹನುಮಂತ. ಅವ್ರು ಯಾಕೆ? ಅವನು ಮುಗ್ಧ ಜೀವಿ ಅಲ್ವಾ, ಅಲ್ಲಿಂದ ಬಂದಿದ್ದಾನೆ. ಅವನು ಸಿಂಗರ್ ಆಗಿ ಚೆನ್ನಾಗಿ ಮೆರೆದಿದ್ದಾನೆ, ಇನ್ನು ಮೇಲ್ ಬರ್ಲಿ ಅನ್ನೋ ಆಸೆ. ಹುಡುಗ ಬಡವ್ರ ಮಕ್ಕಳೆಲ್ಲ ಬೆಳಿಬೇಕು ಅಂತ ಇದ್ರೊಳಗೆ ಒಂದು ಆಸೆ ಇಟ್ಕೊಂಡಿದ್ದೇವೆ. ಎಷ್ಟೊಂದ್ ಜನ ಇದಾರೆ ಇವಾಗ. ಭವ್ಯ ಅವರು ತುಂಬಾ ಪ್ರಾಬ್ಲಮ್ ಅಂತ ನೆನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅವ್ರ ತಂದೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನಿದ್ರು ಅವ್ರಿಗೆ ಇವರು ಇಬ್ರು ಹೆಣ್ಮಕ್ಳು ಒಂದ್ ಸ್ವಲ್ಪ ಇದಿದಾರಲ್ವಾ, ಸ್ಟ್ರಾಂಗ್ ಇದ್ದಾರೆ, ಇನ್ನು ಮೇಲ್ ಬರ್ತಾರೆ. ಇವರು ಇವತ್ತ ಕಾಲಿಟ್ಟಿದ್ದಾನೆ ಯಾರು, ತ್ರಿವಿಕ್ರಮ್, ಹನುಮಂತು, ಇವರಿಬ್ರು ಬರ್ಲಿ ಅಂತ ನಮ್ಮ ಆಸೆ. ಹೆಣ್ಮಕ್ಳಿಗೆ ಬರೋದ್ ಕಷ್ಟ ಅಪ್ಪ, ಗಂಡ್ಮಕ್ಳಿಗೆ ಸಪೋರ್ಟ್ ಮಾಡಿ. ಇವಳು ಒಂದು ಮಿಸ್ಟೇಕ್ ಮಾಡ್ಕೊಬಿಟ್ಟು ಆಟ ಆಡ್ಬೇಕಾದ್ರೆ ಭವ್ಯ ಗೌಡ ಒಂದು ಮಿಸ್ಟೇಕ್ ಮಾಡ್ಕೊಂಡು ಜನ ಅದಕ್ಕೆ ಲೈಕ್ ಮಾಡ್ತಾ ಇಲ್ಲ. ಏನೋ ತಪ್ಪಾಗೋಗಿದೆ. ಜನ ಇವಾಗ ನಾವು ಓಕೆ ಅಂತೀವಿ, ಆ ಓಕೆ ಅನ್ನೋದು ಇನ್ನೊಬ್ರಿಗೆ ಒಂದು ನಮ್ಮ ಚಾನ್ಸ್ ಇನ್ನೊಬ್ರಿಗಾದ್ರೂ ಹೋಗುತ್ತಲ್ವಾ, ಅದು ಬರಲ್ಲ ಅಂತ ಗೊತ್ತಾಗೋಯ್ತು ನಮ್ಗೆ. ರಾತ್ರಿನೇ ಗೊತ್ತಾಗೋಯ್ತು ನಮ್ಗೆ. ಅವ್ರು 3 ಜನನ ತಗೊಂಡೋಗಿ ಟಿವಿಲಿ ಜನಗಳು ಇದ್ರೊಳಗೆ ಸೇರ್ಸಿದ್ರು. ಇವ್ರು 3 ಜನನ ಹಾಕೇ ಇಲ್ಲ. ನಾವು ಅದನ್ನೆಲ್ಲ ನೋಡ್ದು, ಅಯ್ಯೋ ಇವ್ರು 3 ಜನ ಕೊಟ್ಟಿಲ್ಲ, ಅವ್ರು 3 ಜನ ಮಾತ್ರ ಇದು ಮಾಡ್ಕೊಂಡ್ರು ಅಂತ ನಮ್ಗೊಂಥರ ಬೇಜಾರಾಯ್ತು. ಭವ್ಯ ಪಾಪ ಅವಳು ಸುಮ್ಮನೆ ಕೂತ್ಕೊಂಡಿದ್ಲು, ಇರ್ಲಿ ಬಿಡು ಅವನಾದ್ರೂ ಗೆಲ್ಲಿ ಅಂತ ಅವಳಿಗೆ ಆಸೆ. ಅವರೇ ಹೇಳಿದಾರಲ್ಲ, ನಾನ್ ಗೆಲ್ಲಿ ಅಥವಾ ತ್ರಿವಿಕ್ರಮ್ ಗೆಲ್ಲಿ. ಅವ್ರಿಬ್ರೇ ಇದು ಅಂದ್ರೆ ಅವ್ನಿಗೆ ಬಿಟ್ಕೊಟ್ಬಿಟ್ಟಿದ್ದಾಳೆ ಅವಳು. ಅವಳು ಆಸೆ ಇಟ್ಕೊಂಡಿಲ್ಲ, ಇವನ್ ಬಿಟ್ಕೊಟ್ಟಿದ್ದಾಳೆ. ಓಕೆ, ಅವರಿಬ್ರು ಜೋಡಿ ಇಷ್ಟ ಆಗುತ್ತಾ? ಚೆನ್ನಾಗಿದೆ ಜೋಡಿ, ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಜೋಡಿ. ನೆಕ್ಸ್ಟ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ. ಓ ಸೂಪರ್ ಆಗಿರುತ್ತೆ. ಆಗೋಣ, ತಾಯಿ ತರ ಇದೀವಿ, ಹೋಗಿ ಹಾಕಿದ್ರೆ ಏನ್ ಪ್ರಯೋಜನ? ನಮ್ ಕರೆದ್ರೆ ನಾವು ಬಂದು ಹಾಗೆ ಹಾಕ್ತಿವಿ. ನೋಡಿದ್ರೆ ನಿಜ ಖುಷಿ ಪಡ್ತಾರೆ, ಎಷ್ಟೋ ಚೆನ್ನಾಗಿ ಅಭಿಮಾನದಿಂದ ಮಾತಾಡಿದ್ದೀರಾ ಅಲ್ವಾ? ನಮ್ ಬಂದಾಗ ನಾವು ತೋರಿಸ್ತೀವಿ. ಓಕೆ, ಅವ್ರು ಚೆನ್ನಾಗಿರ್ಲಮ್ಮ, ಹುಡುಗ ಹುಡುಗಿ ಚೆನ್ನಾಗಿ ಜೋಡಿ ಚೆನ್ನಾಗಿದೆ, ಇಬ್ರು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಚೆನ್ನಾಗಿರ್ತಾರೆ. ನೋಡಿದ್ರಲ್ಲ ಜನರ ಅಭಿಪ್ರಾಯ, ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕು ಅಂತ. ಕೆಲವರು ಹಳ್ಳಿ ಹೈದ ಹನುಮಂತ ವಿನ್ ಆಗ್ಲಿ ಅಂದ್ರೆ, ಇನ್ನ ಕೆಲವರು ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ, ಹಾಗಾಗಿ ತ್ರಿವಿಕ್ರಮ್ ವಿನ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲ್ರು ಹೊತ್ತು ಭವ್ಯ ಅವರು ವಿನ್ ಆಗ್ಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೇನು 2 ದಿನದಲ್ಲೇ ಫಿನಾಲೆ ಇದೆ, ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಧನುಶ್ರೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.